ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಕೊಳ್ಳೋದಕ್ಕೆ ಮೊದಲು ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತಹ ಈ ಡೇಟ್ ಡ್ರಾಮಾ ಏನಿದೆ, ನನಗೆ ಯಾಕೋ ಅದು ಹಂಗೆ ಕಾಣಿಸ್ತಾ ಇದೆ. ಇವತ್ತಿಂದ ನಾನು ಹಂಗೆ ಅದನ್ನು ಹೇಳಬೇಕೇನೋ ಅನಿಸ್ತಾ ಇದೆ. ಯಾಕೋ Comments. No comments. ಇಟ್ ಲುಕ್ಸ್ ಲೈಕ್ ಎ ಡೇಟ್ ಡ್ರಾಮಾ. ಎವ್ರಿ ಡೇ ಬೆಳಗ್ಗೆ ಹೊತ್ತವ್ರ ಮಕ್ಕಕ್ಕೆ ಪಾಪ ಪಟ್ಟಿ ಹಾಕೋತಾರೆ, ಅವ್ರನ್ನ ಕರ್ಕೊಂಡು ಹೋಗೋದು, ಫಾರೆಸ್ಟ್ ಒಳಕ್ಕೆ ಹೋಗೋದು, ಯಾವುದೋ ಜಾಗ ಬಗಿಯೋದು, ಏನೂ ಇಲ್ಲ ಅಂತ ವಾಪಸ್ ಬರೋದು. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನಿದು? ದೆರ್ ಇಸ್ ಟು ಬಿ ಒಂದಾದ್ರೂ ಏನಾದ್ರು ಬರಬೇಕಲ್ಲ ಆಚೆಗೆ, ಒಂದು ಚೂರು ಪಾರಾದ್ರೂ. ಅದು ಯಾರದ್ದು ಅಷ್ಟು ಸಿಕ್ತು ಇಷ್ಟು ಸಿಕ್ತು, 16 ಬಾಡಿ ಸಿಕ್ಬಿಡ್ತು, 76 ಬಾಡಿ 100 ಆಗಿದೆ ಅಂತಂದಾಗ ಒಂದಾರು ಬರಬೇಕಲ್ರಪ್ಪ. ಏನು ಡ್ರಾಮಾ ನಡೀತಿರೋದಿದು? ವಾಟ್ ಇಸ್ ದಿಸ್ ಗೋಯಿಂಗ್ ಆನ್? ಇದೇನು ಕಾನೂನಾ, ವ್ಯವಸ್ಥೆನಾ, ಅದಕ್ಕೊಂದು ಮೆಥಡಾಲಜಿ ಅಂತಿದೆಯಾ, ಏನಿದು? ಆ್ಯಂಡ್ ವಾಟ್ ಇಸ್ ದಿಸ್ ಗೌರ್ಮೆಂಟ್ ಡೂಯಿಂಗ್? ಇಡಿಯಾಟಿಕ್ ಗೌರ್ಮೆಂಟು ಸತ್ತೋಗಿದೆಯಾ ಸರ್ಕಾರ ಇದೆ ಇದು? ನಿಮಗೆ ಸ್ವಲ್ಪ ಮಾನ ಮರ್ಯಾದೆ ಬೇಡ? ಒಂದು ಸಿಸ್ಟಮಲ್ಲಿ ನಡೀಬೇಕೆಲ್ಲ ವ್ಯವಸ್ಥೆಗಳು ಅನ್ನೋದು. ಇದೆಂಥದ್ದು? ಅಷ್ಟು ಸಿಕ್ಕಿದೆ ಇಷ್ಟು ಸಿಕ್ಕಿದೆ, ಯಾವ್ದು ಸಿಕ್ಕಿದೆ? ಸಿಕ್ಕಿದೆ ಅಂತ ಕೇಳಿದವ್ರ ಮೇಲೆಲ್ಲ ಕೇಸ್ ಹಾಕ್ರಿ ಹಂಗಾರೆ. ಈಗ ಧೈರ್ಯ ಇದ್ರೆ ಯಾವನ ಅವನು ಅಯೋಗ್ಯನ ತೊಗೊಂಬಂದು ಯಾವ್ಯಾವುದೋ ಸುಳ್ಳು ಸುದ್ದಿ ಹಾಕ್ಬಿಟ್ಟು ಜೀವನ ಮಾಡೋನು ಬಂದು ನಮಗೆ ಪಾಠ ಹೇಳ್ತಾ ಇದೆಯಾ? ಕಚಡ ತೊಗೊಂಬಂದು ಅವ್ನು ಯಾವನು ಗೊತ್ತಾಗ್ಬೇಕು ನನಗೆ. ಕಾದಿದೆ, ಅದ್ರಲ್ಲಿ ಯಾರೋ ಒಬ್ಬನ ಹೆಸರು ಬರ್ತಾ ಇದೆ. ಹಿಂದೆ ಇಲ್ಲ ಭಾಳ ದೊಡ್ಡ ಸಮಾಜ ರಕ್ಷಕಂತರ ಪೋಸ್ಟ್ ಕೊಡ್ತಾ ಇದ್ದವನು. ಧರ್ಮಸ್ಥಳದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ. ಎರಡೂ ಗುಂಪು ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೋಬೇಕು ಸದ್ಯಕ್ಕೆ. ಇನ್ನೊಂದು ವಾರ, 4 ದಿನ 3 ದಿನ ಅಷ್ಟೇ. ಒಂದು ಸ್ಥಳೀಯರು, ಎರಡನೇದು ದಿ ಸೋ ಕಾಲ್ಡ್ ಘನತೆವೆತ್ತ ಯೂಟ್ಯೂಬರ್ಗಳು ಅಂತ ಅಂದ್ಕೊಳ್ಳೋರು ಅಥವಾ ಅವ್ರ ಸಪೋರ್ಟರ್ಗಳು. ಏನು ಅಧ್ಯಯನ ಮಾಡಿ ಯಾರೋ ಒಂದ್ರಲ್ಲಿ ಹಾಕಿದಾರಂತೆ, ಅದೆಷ್ಟು 16 ಬಾಡಿ ಸಿಕ್ಕಿದೆ ಅಂತೆ. ಯಾವನವನು ಹಾಕ್ದವನು? ಬುದ್ಧಿ ಬಿಡ್ಬೇಡ್ರಿ ನಿಮ್ಗಳಿಗೆ. ನಾಳೆ ಅದು ಕೇಸ್ ಆದರೆ ಏನು ಮಾಡ್ತೀರಿ? ತೊಗೊಂಬ ಬಾಡಿ ಎಲ್ಲಿಂದ ತರ್ತಿದ್ದೀಯಾ ಅಂತಂದರೆ ಪ್ರೂವ್ ಮಾಡಬೇಕಲ್ಲ. ಏನು ಆಟ ಆಡ್ತಾ ಇದ್ದೀರಿ? ಹ್ಯಾವ್ ಸಮ್ ಪೇಷನ್ಸ್. ಆಗಿರಬಹುದು, ಆಗದೇ ಇರಬಹುದು. ಇಟ್ಸ್ ಆಲ್ ರೈಟ್. ಹಾಗೇ ಇಲ್ಲ ಅಂತ ಯಾರು ಹೇಳಬೇಡಿ. ಅಂಟಿಲ್ ದೂರುದಾರನ ಪ್ರಕ್ರಿಯೆ ಮುಗಿಯುವವರೆಗೆ. ಆ ಪ್ರಕ್ರಿಯೆ ಸರಿ ಇಲ್ಲ ಅಂತ ನಾನು ಹೇಳ್ತೀನಿ ಬೇಕಾರೆ, ಬಟ್ ಅದು ಮುಗಿಯುವವರೆಗೆ ಬಾಯಿ ಮುಚ್ಕೊಂಡಿರ್ಬೇಕು ಎಲ್ಲರೂ. ಯಾಕಂದರೆ ನೀವು ಅದಕ್ಕೆ ಒಪ್ಪಾಗಿದೆ ಆ ತನಿಖೆಗೆ. ಆ ತನಿಖೆ ಪೂರ್ಣ ಆಗಬೇಕದು. ಅಲ್ಲಿವರೆಗೂ ಮಾತಾಡ್ಕೊಡ್ದು ಯಾರು. ನಂಬರ್ 2, ಒಂದು ವೇಳೆ ದೂರುದಾರಂದ ಆದ ಮೇಲೆ ಏನಾರು ಆಗಿದೆ ಅಂತಾದ್ರೂ ಅದಕ್ಕೂ ಒಂದು ಪ್ರಕ್ರಿಯೆ ಅನ್ನೋದಿರುತ್ತೆ. ನೀವು ಹೇಳ್ದಂಗೆಲ್ಲ ಆಗ್ಬಿಡಲ್ಲ ಅಲ್ಲಿ. ಇನ್ನೊಂದು ಕಡೆ ಯಾವುದೋ ಸೋಷಿಯಲ್ ಮೀಡಿಯಾ ಇದ್ರಲ್ಲಿ ಆಗೋಗಿದೆ, ಎಲ್ಲ ಮುಗಿದೇ ಹೋಯ್ತು, ಇವನೇ ಜವಾಬ್ದಾರಿ, ಅವನೇ ಜವಾಬ್ದಾರಿ. ಯಾವನು ಹೇಳೋದವನು? ನಿಮ್ಮ ತಂದೆ ತಾಯಿ ಕರ್ಕೊಂಬಂದು ನೀನು ಎಬ್ಬಿಸ್ಬಿಟ್ಟು ಹಾಲು ಕುಡಿಸ್ಬಿಟ್ಟು ಹೇಳಿದ್ರ? ಅಧ್ಯಕ್ಷರೇ, ಲಾಯರ್ ಹಿಂಗ್ ವಾದ ಮಾಡ್ತಾವನೆ. ಉಪಾಧ್ಯಕ್ಷರೇ, ಬಾಯಿ ಮುಚ್ಕೊಂಡಿರ್ಬೇಕು ಅವನು. ಡೋಂಟ್ ಡಿಕ್ಲೇರ್ ಯು ಆರ್ ಇಂಟರ್ಫಿಯರಿಂಗ್ ಇನ್ ದಿ ಡಿಸ್ಪೆನ್ಸೇಷನ್ ಆಫ್ ಜಸ್ಟಿಸ್. ಲೋಕಲ್ ಪೊಲೀಸ್ ಶುಡ್ ಪಿಕ್ ಅಪ್ ಎನ್ FIR ಅಗೇನ್ಸ್ಟ್ ದೆಮ್. ಬಿಡ್ಕೊಡ್ದು, ತಗೊಳ್ಳಿ FIR ಅವ್ರಗಳ ಮೇಲೆ, ತೊಗೊಂಬಂದು ಬಾಡಿ ಪ್ರೊಡ್ಯೂಸ್ ಮಾಡಪ್ಪ ಎಲ್ಲನೂ ಅಂತ. ನೋ, ಹ್ಯಾವ್ ಪೇಷನ್ಸ್. 4 ದಿನ ಸುಮ್ಮನಿರಿ. ಅಷ್ಟೆಲ್ಲ ತನಿಖೆ ಅದು ಏನೋ ಒಂದು ಹಂತಕ್ಕೆ ಬರುತ್ತೆ. ಅದಾದ ಮೇಲೆ ಯಾವುದು ಸರಿ ಯಾವುದು ಸರಿ ಇಲ್ಲ, ಅಥವಾ ಹೀಗಾಗಿದ್ದು ಸರಿನಾ ಹಾಗಾಗಿದ್ದು ಸರಿನಾ ನೋಡ್ಬೋದು. ತಪ್ಪೇನಿದೆ ಅದರಲ್ಲಿ? ಅದ್ರವರೆಗೂ ಕಾಯಬೇಕು. ಅದು ಬಿಟ್ಬಿಟ್ಟು ನಾನು ಈಗ ನ್ಯಾಯ ಕೊಡಿಸುತ್ತೇನೆ ಅಂತ ಯಾರೋ ಒಬ್ಬ ಹೋಗ್ತಾನಂತೆ. ಏನಪ್ಪ ನ್ಯಾಯ ಕೊಡಿಸೋದು ನೀನು? ಬೆಂಗಳೂರಿನಲ್ಲಿ ರೋಡಲ್ಲಿ ಹಿಡ್ಕೊಂಡು ಓಡಾಡ್ದಂಗ ನ್ಯಾಯ? ಏನು ನ್ಯಾಯ ಕೊಡಿಸೋದು? ಇನ್ನೂ ಚಾರ್ಜ್ ಶೀಟ್ ಆಗಿಲ್ಲ ಕೇಸು. ಸುಮ್ಮನೆ ಇರೋದು ಕಲ್ತ್ಕೋಬೇಕು. ಅಲೋದಿ ಪೊಲೀಸ್ SIT ಫಾರ್ಮ್ ಮಾಡಿದ್ದಾರೆ. ಅವರು ಸ್ಟಾರ್ಟ್ ಮಾಡಿರೋದನ್ನು ಎಂಡ್ ಮಾಡಲಿ, ಆಮೇಲೆ ನೋಡೋಣ. ಬಡ್ದಾಡ್ಕೊಂಡು ಸಾಯಿರಿ. ಯಾವನು ಬೇಡ ಅಂದವನು? ಏನು ನಾಳೆ ಬಂದು ಬಿಡ್ತಾರೆ ನಿಮ್ಮನ್ನು ಪ್ರೊಟೆಕ್ಷನ್ಗೆ ಎಲ್ಲರೂ. ಪರ ವಿರೋಧ ಗುಂಪು ಅಂತ ಜಟಾಪಟಿ. ಪೊಲೀಸ್ನವ್ರು ಏನೋ ಒಂದು ಸಣ್ಣ ಪುಟ್ಟ ಲಾಠಿ ಚಾರ್ಜ್ ಮಾಡಿ ಎಲ್ಲ ಡಿಸ್ಪರ್ಸ್ ಮಾಡಿ ಕಳಿಸಿದ್ದಾರೆ ಎಲ್ಲರೂ. ಸ್ಥಳೀಯರ ವಾದ ಏನು? ಇವ್ಯಾವ ಸೋಷಿಯಲ್ ಮೀಡಿಯಾನಲ್ಲಿ ಒಂದಷ್ಟು ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ, ಅದು ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಅವ್ರದ್ದು ವಾದ. ಅದಕ್ಕೆ ಅವರು ಯಾರು ಸಿಕ್ಕಿದವ್ರಿಗೆ 4 ಜನ ಹೊಡೆದಿದ್ದಾರೆ. ನೀವು ಯಾಕಪ್ಪ ಹೊಡೆಯಕ್ಕೆ ಹೋಗ್ಬೇಕೀಗ? ಧರ್ಮ ಅಪಪ್ರಚಾರ ಮಾಡುತ್ತಿದ್ದಾರೆ, ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಕೊಡ್ರಿ ಅವ್ರ ಮೇಲೆ. ಪೊಲೀಸ್ನವ್ರು ಕೇಸ್ ತೊಗೊಳ್ಳೋದೇ ಇದ್ರೆ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ PCR ರಿಜಿಸ್ಟರ್ ಮಾಡಿಸ್ರಿ ಅವ್ರ ಮೇಲೆ. ನೀವು ಯಾಕೆ ಹೊಡೆಯಕ್ಕೆ ಹೋಗ್ತಿದ್ದೀರಿ? ಓಕೆ, ಇವರು ಅಷ್ಟೇ. ಅದ್ಯಾರ ಸಮಾಜ ಸೋಷಿಯಲ್ ಮೀಡಿಯಾನಲ್ಲಿ ಹಾಕ್ಬಿಟ್ಟು, ಅಲ್ಲಿ ಇಲ್ಲದೇ ಇರೋದನ್ನು ಹಾಕ್ಬಿಟ್ಟು ನೀವು ಅಲ್ಲಿಗೆ ಹೋದರೆ ಏನಾಗುತ್ತೆ ಪರಿಸ್ಥಿತಿ? ಒಂದು ವೇಳೆ ಇದೆ ಅಂತ ಇಟ್ಕೊಳ್ಳೋಣ, ದೆನ್ ಗೋ ಟು ಪೊಲೀಸ್ ಆ್ಯಂಡ್ ಪ್ರೊಡ್ಯೂಸ್ ಇಟ್. ಸರ್, ಈ ಗುಂಡಿ ನೀವು ತೋಡಿದ್ರಲ್ಲ ಸರ್, ಅದರೊಳಗಡೆ 16 ಬಾಡಿ ಔಸಿಟ್ಬಿಟ್ಟಿದ್ದಾರೆ ಸರ್, ಇಲ್ಲಿದೆ ನೋಡಿ ಸರ್ ಬಾಡಿಗಳು,
ತೋರಿಸಿ, ಹೆಲ್ಪ್ ದಿ ಇನ್ವೆಸ್ಟಿಗೇಷನ್. ಸುಮ್ಮನೆ ನನ್ನ ಪಡೆಗೆ ನಾನೇನೋ ಇಷ್ಟ ಬಂದಂಗೆ ಹೇಳ್ತೀನಿ, ನಾನೇನೋ ಇಷ್ಟ ಬಂದಂಗೆ ಮಾತಾಡ್ಕೊಂಡು ನಾನು ಹೊಡೆದ್ಬಿಡ್ತೀನಿ ಯಾರಿಗೋ ಅಂತಂದರೆ ಏನು ಪ್ರಯೋಜನ? ಸಾಧಿಸಿದ್ದೇನೆ. ಯಾರಿಗೆ ನ್ಯಾಯ ಕೊಡಿಸುತ್ತೇವೆ ಅಂತಿದ್ರು ಅವ್ರಿಗೆ ನ್ಯಾಯ ಸಿಗತ್ತಾ? ಯಾರಿಗೆ ಬಿಡ್ತಿರ್ರಿ ಇಂಥ ಬುರ್ಡೆಗಳನ್ನು? ನೀವು ಕಾನೂನಲ್ಲಿ ನಿಂತ್ಕೊಂಡ್ಬಿಟ್ಟು ಸೋಷಿಯಲ್ ಮೀಡಿಯಾನಲ್ಲೋ ಟಿ ವಿನಲ್ಲೋ ಎಲ್ಲೋ ಒಂದು ಕಡೆ ಇದೀಗೆ ಕಾನೂನು ನ್ಯಾಯ ಬಂದ್ಬಿಡುತ್ತೆ. ಅದು ನ್ಯಾಯ Comments. No comments. ಕೋರ್ಟಲ್ಲಿ ಅದಕ್ಕೆ ಹೇಳೋದಕ್ಕೂ ಒಂದು ಇತಿಮಿತಿ ಇರುತ್ತೆ ಅಲ್ಲ. ಈಗೇನೋ ಪ್ರತಿಭಟನಾಕಾರರೆಲ್ಲ ಪೊಲೀಸ್ ಧರಣಿ ಕೂತಿದ್ದಾರಂತೆ, ಕ್ಷೇತ್ರದ ತೇಜೋವಧೆ ಮಾಡೋರನ್ನ ಬಂಧಿಸಿ ಅಂತ ಯಾರೋ ಲೋಕಲ್ ಅಂತೆ, ಅವ್ರು ಯಾರೋ ನಮ್ಗೆ ಹೊಡೆದಿದ್ದಾರೆ ಅಂತ ಇವರಂತೆ. ಸರಿ, ಇಬ್ಬರನ್ನು ಕಳಿಸ್ರಿ, ಹಬ್ಬಸ್ಬಿಟ್ಟು ಕೆಲಸ ನೋಡಾಗ್ರೆ ನಿಮ್ಮದನ್ನ ಅಂತ. ಇನ್ನೊಂದು ಸರಿ ಅವನ ರೋಡಿಗೆ ಬಂದ್ರೆ ಕೊಡ್ತೀವಿ ಅಷ್ಟಂತೇಳಿ ಕಳಿಸ್ರಿ ಇಬ್ಬರನ್ನೂ. ಓಕೆ ಫ್ರೆಂಡ್, ಬಾಯ್.